ಹಾಯ್ ಹಲೋ ನಮಸ್ಕಾರ. ಇವತ್ತು ಬೆಳಗ್ಗೆ ಆರಾಮಾಗಿ ನಿದ್ದೆ ಮಾಡೋಣ, ಇವತ್ತು ಸಂಡೇ ಅಂತ ಹೇಳಿ ಮಲಗಿದ್ದೆ. ನನ್ನ ಫ್ರೆಂಡು ಫೋನ್ ಮಾಡಿಬಿಟ್ಟು ನಾನು ಒಂದು ಹೊಸ ಡ್ರೆಸ್ ತೊಗೊಂಡಿದ್ದೀನಿ, ಪ್ಲೀಸ್ ನಂಗೆ ಫೋಟೋಶೂಟ್ ಮಾಡಿಸ್ಕೊಡು ಅಂತ ಹೇಳಿದ್ಲು. ಸೊ ಸರಿ ಆಯಿತು ಬಾ ಮಾಡ್ಸೋಣ, ನಮ್ಮದು ಅದು ಪ್ರೊಫೈಲಿಗೆ ಹಾಕಿರಲಿಲ್ಲ ಅಂತ ಹೇಳಿ ಮೇಕಪ್ ಮಾಡಿ ರೆಡಿ ಮಾಡಿ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿದೆ. ಸೊ ಬರ್ತಿದ್ದಾಳೆ, ಬರೋಷ್ಟೊತ್ತಿಗೆ ನಾನು ಸ್ವಲ್ಪ ಮೇಕಪ್ ಐಟಮ್ಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ತುಂಬ ದಿನವೂ ಆಗಿತ್ತು ವ್ಲಾಗ್ ಮಾಡಿ, ಇದನ್ನು ಮಾಡೋಣ ಅಂತ ಅನ್ನಿಸ್ತು. ಸೊ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ, ಕೀಪ್ ವಾಚಿಂಗ್. ಯಾರು ಫೋಟೋಗ್ರಾಫರ್ ಹೇಳ್ದ ಅಂದ್ಬಿಟ್ಟು ಅಲ್ಲಿಂದ ಅವ್ರ ಸ್ಟುಡಿಯೋ ಇಂದ ಪಾರ್ಕ್ವರೆಗೂ ನಮ್ಮನ್ನು ನಡೆಸ್ತಿದ್ದಾಳೆ ಅವಳು. ನಮ್ರತ ಹಾಯ್ ಮಾಡೇ ಒಂದ್ಸಲ ತಿರುಗ್ಬಿಟ್ಟು. ಸಣ್ಣ ಆಗೋದು ಹೆಂಗೆ ಅಂತ ಡಿಸ್ಕಷನ್ ನಡೀತಾ ಇದೆ ಇಲ್ಲಿ. ಅವ್ರು ಡಿಸ್ಕಸ್ ಮಾಡಲಿ, ನಾನು ಕುತ್ಕೋತೀನಿ ಒಂದು ಕಡೆ ಎಲ್ಲಾದರೂ ಒಳ್ಳೆ ಜಾಗ ನೋಡಿಕೊಂಡು ಬಂದು. ಹಾಯ್ ಫ್ರೆಂಡ್ಸ್, ನಾನು ಬಿಟ್ಬಿಟ್ಟು ವಿಡಿಯೋ ಮಾಡ್ತಿದ್ಲು ಫ್ರೆಂಡ್ಸ್, ಅದಕ್ಕೆ ನಾನು ಬಂದೆ ಸಣ್ಣ ಮಧ್ಯಕ್ಕೆ. ಆಮೇಲೆ ಎಲ್ಲದರಲ್ಲೂ ಮಧ್ಯಾಹ್ನ ಬರೋದು ಬಾ ನೀನು. ಗೊತ್ತಿರೋದ ಮೇಲೆ ಏನಕ್ಕೆ ಬಿಟ್ಟೋಗ್ಬೇಕು ಫ್ರೆಂಡ್ಸ್, ಇಲ್ಲಿ ಕುತ್ಕೊಳ್ಳೋದ. ಆ್ಯಕ್ಚುಲಿ ಇಲ್ಲಿ ಸನ್ಲೈಟ್ ಬರ್ತದೆ. ಮೆಹಂದಿ ನೋಡಿ, ನಂದು ಮೆಹಂದಿ ನಾನೇ ಹಾಕೊಂಡಿದ್ದು, ಅದಕ್ಕೆ ಅಷ್ಟು ಕರೆದಾಗ ಒಂದ್ ದಿವಸ ಇವಳು ಹಾಕಲ್ಲ. ಶೂಟ್ ಮಾಡ್ತೀನಿ ಅಂದಿದ್ಲು, ನನ್ ಶೂಟ್ ಮಾಡ್ತೀನಿ ಅಂದಿದ್ಲು. ನ್ಯಾಯ ಕೊಡ್ಸಿ, ನನಗೆ ಶೂಟ್ ಮಾಡ್ಸಿಲ್ಲ. 8 ಗಂಟೆಗೆ ಬಾ ಅಂದ್ರೆ 10 ಗಂಟೆಗೆ ಬರ್ತಾಳೆ. 9 ಗಂಟೆಗೆ ಬಂದಿದ್ದೀನಿ. ಮೋಸ ಮಾಡ್ತೀವಿ ಇವಳು, ಮೋಸ ಮಾಡ್ಬಿಟ್ಟು ಲೇ ಫೋನ್ ಮಾಡಿ. ಫೈನಲಿ ಫೋಟೋಗ್ರಾಫರ್ ಬಂದಿದ್ದಾರೆ. ಅವ್ರು ಫೋಟೋಶೂಟ್ ಮಾಡಿಸಿದಕ್ಕಿಂತ ಕಾಯಿಸಿದೆ ಜಾಸ್ತಿ. ನನ್ನ ಜೊತೆ ನನ್ನ ತಂಗಿನೂ ಅಲಿಸ್ತಾ ಇದ್ದೀನಿ. ಹುಡುಗಿರು ಓಡಿಸ್ತವ್ರೆ ಗುರು ಗಾಡಿನ. ಕಲ್ತ್ಕೋ, ನೀನು ಯಾರು ಕಲಿಬೇಡ ಅಂತಂದಿದ್ದು. ಬೇಗ ಕಲಿತೀನಿ, ಆದಷ್ಟು ಬೇಗ. ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನೋಡ್ತೀನಿ. ಅವರಲ್ಲಿ ಫೋಟೋಶೂಟ್ ಮಾಡ್ತಾವ್ರೆ, ಇವ್ರು ಇಲ್ಲಿ ಕಾಯಿ ಎಲ್ಲ ಏನದು ಅಡಿಕೆ ಕೀಳ್ತಾವ್ರೆ. ತಲೆ ಮೇಲೆ ಬಿದ್ದರೆ ಏನು ಗತಿ ಅಂತ. ಬನ್ನಿ ನಮ್ಮ ಹುಡುಗಿ ಏನು ಮಾಡ್ತಾಳೆ ನೋಡೋಣ ಒಂಚೂರು. ಅಲ್ಲ, ನಾನಿಲ್ಲಿ ಅಲ್ದಾಡ್ತಾ ಇದ್ರೆ ನಮ್ಮ ಹುಡುಗಿನ ನೋಡಿ ಎಷ್ಟು ಆರಾಮಾಗಿ ಕೂತವಳೆ ಮೊಬೈಲ್ ನೋಡ್ಕೊಂಡು. ಇಷ್ಟೊತ್ತಂಗ ವಿಡಿಯೋ ಮಾಡ್ಕೊಟ್ಟಿಲ್ವಾ? ಏನು ವಿಡಿಯೋ ಮಾಡಿಕೊಟ್ಟೆ? ವಿಡಿಯೋ ಮಾಡ್ಕೊಟ್ಟಿಲ್ಲ ಅಂತಿದ್ಯಲ್ಲ. ಅಲ್ಲಿ ನಿಂತ್ಕೊಂಡು 2 ನಿಮಿಷ ವಿಡಿಯೋ ಮಾಡಿದ್ದೆ ಅಷ್ಟೇ. ವಿಡಿಯೋ ಮಾಡ್ಕೊಡು ಅಂದ್ರು, ವಿಡಿಯೋ ಮಾಡ್ಕೊಟ್ಟೆ. ಅಲ್ಲಿ ಅವಳು ಟರ್ನ್ ಓವರ್ ಮಾಡೋದನ್ನ ವಿಡಿಯೋ ಮಾಡ್ಕೊಡು ಅಂದ್ರು, ಅದು ಮಾಡ್ಕೊಟ್ಟೆ. ಅಲ್ಲೂ ಮಾಡ್ಕೊಡು ಅಂದ, ಅದು ಮಾಡ್ಕೊಟ್ಟೆ. ಕೂತ್ಕೋತೀನಿ ಅಂತ ಕರ್ಕೊಂಬರೋದು ಏನಕ್ಕೆ? ನಾನು ಏನಕ್ಕೆ ನನ್ನ ಜೊತೆ ಬಂದು ನಿಂತ್ಕೊಳ್ಳಿ ಅಂತ. ಇವಳು ಎಲ್ಲೇ ಬಂದ್ರು ಒಂದು ಮೂಲೆ ನೋಡ್ಕೊಂಡು ಕುತ್ಕೊಬಿಟ್ಟು ಆರಾಮಾಗಿ ರೀಲ್ಸ್ ನೋಡ್ಕೊಂಡು ಕುತ್ಕೊಳ್ಳಕ್ಕೆ ಹೇಳಿಕಪ್ಪ ನಾನು ಕರ್ಕೊಂಬರ್ಬೇಕು ಅಷ್ಟೇ. ಗೈಸ್
ಬರೀ ಬಿಲ್ಡಪ್. ನಾನು ಹುಚ್ಚಿ ಥರ ಎತ್ಕೊಂಡಿದ್ದೀನಿ, ನಾನನ್ನು ವಿಡಿಯೋ ಮಾಡ್ತೀಯಾ? ಎಲ್ಲನೂ ವಿಡಿಯೋ ಮಾಡ್ತೀನಿ. ಯಾವ್ದಾದ್ರು ಚೆನ್ನಾಗಿದೆ, ಯಾರು ಗೊತ್ತಿಲ್ಲ. ಡನ್ ವಿತ್ ಶೂಟ್ ಮುಗ್ದಿದ್ದೆ. ಸೊ ಇವಾಗ ಹುಡುಗಿ ಮೇಕಪ್ ಮಾಡಿದ್ದಾಳೆ, ಚೆನ್ನಾಗಿ ಮಾಡಿದ್ದಾಳೆ ಅನ್ಕೋತೀನಿ. ಅನ್ಕೊಳ್ಳೋದೆಲ್ಲ ಮಾಡಿರ್ತಾಳೆ. ಈಗ ಹೋಗಿ ನಾನು ಚೆಕ್ ಮಾಡ್ತೀನಿ. ಈಗ ಹೋಗಿ ಫೋಟೋಸ್ ಸೆಲೆಕ್ಟ್ ಮಾಡಿ ಮನೆಗೆ ಹೋಗೋದು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಪ್ಲೋಡ್ ಮಾಡ್ತೀನಿ. ರಚನೆ ಫೋನು ಗುರು. ಇಲ್ಲಿ ಅಷ್ಟೇ ಲವ್ ಅವ್ರಿಗೆ, ಇಲ್ಲಿರೋವರೆಗೂ ಅಷ್ಟೇ. ಇಲ್ಲಿಂದ ಹೋಯ್ತಾಳ. ಹೆಂಗಿದೆ ದೊಡ್ಡಮ್ಮ, ದೊಡ್ಡಪ್ಪ ಹೆಂಗಿದೆ ದೊಡ್ಡಪ್ಪ, ಊಟ ಮಾಡ್ರ, ತಿಂಡಿ ಮಾಡ್ರ, ನೀನ್ ಕೊಡೋಣ ಅಂತ ಇಲ್ಲ. ಮಾಡಿದ್ರೆ ಒಂದ್ ಫೋನ್ ಮಾಡಲ್ಲ ಬರೋವರ್ಗು. ಅವ್ರ ಅಕ್ಕಗ್ ಮಾಡ್ತಾಳೆ ಏನೇನು ಕಾರು ಹಿಂಗೆ. ಈಗ ನಮ್ಮ ಅಕ್ಕಂಗೆ ಫೋನ್ ಮಾಡಿದ್ರೆ ನಿನ್ ಮಾಡ್ದಂಗೆ ತಾನೆ ನೋಡ್ದ, ಹಂಗಾರೆ ಅವ್ಳು ತಿಂದ್ರೆ ನಾನ್ ತಿನ್ನೋದ್ ಬೇಡ ಹಂಗಾರೆ, ಅಲ್ವಾ ಅಲ್ವಾ? ಈಗ ಡವ್ ಮಾಡಿನೇ ನನ್ನ ಬೀಳಿಸ್ಕೊಂಡಿರೋದು, ನಮ್ಮ ಅಪ್ಪನ ಬೀಳಿಸ್ಕೊಂಡ್ರೆ ನಮ್ಮ ಅಮ್ಮನ ಬೀಳಿಸ್ಕೊಂಡಿರೋದು. ಫೈನಲಿ ಶೂಟ್ಸ್ ಎಲ್ಲ ಮುಗೀತು. ಮನೆಗೆ ಬಂದ ತಕ್ಷಣ ನಮ್ಮಮ್ಮ ಅಡುಗೆ ಮಾಡಿದರು. 3 ಜನಕ್ಕೂ ಅವರೇ ಅವ್ರ ಕೈಯಾರೆ ಅವರೇ ತಿನ್ಸಿದ್ರು. ನಮ್ಮ ಮನೇಲಿ ಹಾಗೇ, ನಮ್ಮ ಮನೆಗೆ ಯಾರೇ ಫ್ರೆಂಡ್ಸ್ ಬರಲಿ ಅವ್ರು ಯಾವತ್ತೂ ನಾನು ಬೇರೆ ಅವ್ರು ಬೇರೆ ಅಂತ ಅವ್ರು ಯಾವತ್ತೂ ಟ್ರೀಟ್ ಮಾಡಿಲ್ಲ. ಎಲ್ಲರೂ ಖುಷಿಯಿಂದ ಬರ್ತಾರೆ ನಮ್ಮ ಮನೆಗೆ. ಅದು ಒಂದು ನಮ್ಮ ಅಮ್ಮನೇ ಆಗಿರಲಿ ನಮ್ಮ ಅಪ್ಪನೇ ಆಗಿರಲಿ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ, ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಊಟ ಆಯಿತು. ಎಲ್ಲರೂ ಅಲ್ಲ, ಅವಳು ನನ್ನ ತಂಗಿ ಅವಳ ಮನೆಗೆ ಹೋದಳು, ನನ್ನ ಫ್ರೆಂಡ್ ಅವಳ ಮನೆಗೆ ಹೋದಳು. ಸೊ ಇವಾಗ ಸ್ವಲ್ಪ ರೂಮ್ ತುಂಬ ಮೆಸ್ಸಿ ಆಗಿದೆ, ಅದನ್ನು ಕ್ಲೀನ್ ಮಾಡಿ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು. ಸೊ ಐ ವಿಲ್ ಮೀಟ್ ಯು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.